SSLCಯಲ್ಲಿ ಔಟ್ ಆಫ್ ಔಟ್ ಅಥವಾ 95+% ಸ್ಕೋರ್ ಮಾಡೋದು ತುಂಬಾನೇ ಈಸಿ ಮಕ್ಕಳ. ಇದೇನಿದು ಮ್ಯಾಮ್, ಈಗ ತಾನೇ 9th ಇಂದ 10th ಬಂದು ಈ ಸಿಲೆಬಸ್ ನೋಡಿದ್ರೆ ನನ್ ತಲೆ ಬಿಸಿ ಆಗ್ತಿದೆ, ನೀವ್ ನೋಡಿದ್ರೆ SSLC ಆರಾಮಾಗಿ ನಾವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಿದ್ದೀರಾ? ಹೌದು, ಇದು ಆಗತ್ತೆ. ಇದಕ್ಕೆ ಒಂದು ಸಿನಾರಿಯೋನ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಕ್ರಿಕೆಟ್ ಹಿಸ್ಟ್ರಿಯಲ್ಲೇ RCB ಒಂದು ವಂಡರ್ ಟೀಮ್ ಆಗಿರತ್ತೆ. ಒಂದು ಕಪ್ನ ಗೆಲ್ಲಕ್ಕೆ 18 ಇಯರ್ಸ್ ತಗೊಂಡ್ರು ಕೂಡ ಈ ಟೀಮಿಗೆ ಸಿಕ್ಕಿರುವಂತಹ ಲವ್, ಡೆಡಿಕೇಶನ್, ಪ್ರೀತಿ ಬೇರೆ ಯಾವ ಟೀಮಿಗೂ ಸಿಕ್ಕಿಲ್ಲ. ಸೊ ವಾಟ್ ಇಸ್ ದ ಸೀಕ್ರೆಟ್ ಆಫ್ ಆರ್ RCB ಟೀಮ್? ಇಟ್ ಇಸ್ ಡೆಡಿಕೇಶನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನೀವು ಯಾವುದೇ ಒಂದು ಗೋಲ್ನ ಅಚೀವ್ ಮಾಡಬೇಕು ಅಂದರೆ ಡೆಡಿಕೇಶನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಲ್ಲದ್ರೆ ಆ ಗೋಲ್ನ ಅಚೀವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಕನ್ನಡದಲ್ಲಿ ಇದಕ್ಕೆ ಸ್ಥಿರತೆ ಹಾಗೂ ಸಮರ್ಪಣೆ ಅಂತ ಕರಿತೀವಿ. ನೀವು ಯಾವುದೇ ಒಂದು ಗೋಲ್ ಕಡೆಗೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಟೂಲ್ಸ್ ನೀವು ಯೂಸ್ ಮಾಡ್ಬೋದು ಯಾವುದು ಅಂದರೆ ಇಟ್ ಇಸ್ ಅ ಡೈಲಿ ಟೈಮ್ ಟೇಬಲ್ ಮಕ್ಕಳ. ಸೊ ಡೈಲಿ ನೀವು ಕರೆಕ್ಟಾಗಿ ಎಫರ್ಟ್ಸ್ ಹಾಕ್ತಾ ಹೋದರೆ ನಿಮ್ಮ SSLC ಜರ್ನಿ ಏನಿದೆ ಇದು ಒಂದು ಕೇಕ್ ವಾಕ್ ಆಗಿಬಿಡುತ್ತೆ. ಆ್ಯಂಡ್ ಇದಕ್ಕೆ ಜಾಸ್ತಿ ಟೈಮ್ ಏನು ಬೇಡ, ಡೈಲಿ ನೀವು ಕರೆಕ್ಟಾಗಿ 3 hours ಸ್ಪೆಂಡ್ ಮಾಡಿದ್ರೆ ಸಾಕು ಮಕ್ಕಳ. ನಿಮ್ಮ ಔಟ್ ಆಫ್ ಔಟ್ ಜರ್ನಿ ಏನಿದೆ ಅದು ತುಂಬಾ ಈಸಿ ಆಗಿಬಿಡುತ್ತೆ. ಸೊ ಈ ನಮ್ಮ ಪರ್ಫೆಕ್ಟ್ ಡೈಲಿ ಟೈಮ್ ಟೇಬಲ್ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನೀವು ನಿಮ್ಮ ಸ್ಕೂಲ್ ಆಕ್ಟಿವಿಟೀಸಲ್ಲಿ ತೊಡಗಿರ್ತೀರ. ಬೆಳಗ್ಗೆ 6 ಗಂಟೆ ಎದ್ಬಿಟ್ಟು ಸ್ಕೂಲ್ಗೆ ಹೋಗಬೇಕು ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಸಂಜೆ 5 ಗಂಟೆ ಅಷ್ಟರಲ್ಲಿ ವಾಪಸ್ ಮನೆಗೆ ಬರ್ತಾರೆ. ಸೊ 5 ಗಂಟೆ ಮನೆಗೆ ಬಂದ ಮೇಲೆ 5 ಗಂಟೆಯಿಂದ ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ನೀವು ಫ್ರೆಶನ್ ಅಪ್ ಆಗೋಕ್ಕೆ, ಊಟ ಮಾಡೋಕ್ಕೆ, ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ, ಅನ್ವೈಂಡ್ ಆಗೋಕ್ಕೆ ಯೂಟಿಲೈಸ್ ಮಾಡ್ಕೋಬೋದು. ಇದಾದ ಮೇಲೆ ನೀವು 3 hours ಸ್ಟಡೀಸಿಗೆ ಡೆಡಿಕೇಟ್ ಮಾಡ್ತೀರಾ. ಯಾವ ಸ್ಟಡಿ? ಸೆಲ್ಫ್ ಸ್ಟಡಿಗೆ ಡೆಡಿಕೇಟ್ ಮಾಡ್ತೀರಾ. ಸೊ ಈ 3 hours ನೀವು ಹೇಗೆ ಓದ್ಕೋಬಹುದು? ಸೊ ನಿಮ್ಮ SSLC ಸಿಲೆಬಸ್ಸಲ್ಲಿ ಟೋಟಲ್ 6 ಸಬ್ಜೆಕ್ಟ್ಸ್ ಇರುತ್ತೆ. 3 ಸಬ್ಜೆಕ್ಟ್ಸ್ನ ನಾವು ಕೋರ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಯಾವುದದು? ಮ್ಯಾಥಮ್ಯಾಟಿಕ್ಸ್, ಸೈನ್ಸ್ ಹಾಗೂ ಸೋಷಿಯಲ್ ಸೈನ್ಸ್. ಅಂದರೆ ನಿಮ್ಮ ಗಣಿತ, ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನ ಏನಿದೆ ಇದನ್ನ ಕೋರ್ ಸಬ್ಜೆಕ್ಟ್ಗಳು, ಕೋರ್ ವಿಷಯಗಳು ಅಂತ ಕರಿತೀವಿ. ಇದು ಬಿಟ್ಟರೆ ನಿಮ್ಮ ಸಿಲೆಬಸ್ನಲ್ಲಿ 3 ಲ್ಯಾಂಗ್ವೇಜಸ್ ಇರುತ್ತೆ. ನೀವು ಕೇಳ್ಬೋದು, ಮ್ಯಾಮ್ ಇದರಲ್ಲಿ 3rd ಲ್ಯಾಂಗ್ವೇಜ್ಗೆ ಬೆಲೆ ಇಲ್ಲ ಅಲ್ವಾ, ಏನೇನೋ ಹೊಸ ನ್ಯೂಸ್ ಬರ್ತಿದೆ ಅಂತ. ಬಟ್ ನೆನ್ಪಿಟ್ಕೊಳ್ಳಿ, 3rd ಲ್ಯಾಂಗ್ವೇಜ್ಗೆ ಮಾರ್ಕ್ಸ್ ಕೊಡ್ತಾರಾ, ಗ್ರೇಡ್ ಕೊಡ್ತಾರಾ, ಇದು ಮ್ಯಾಟರ್ ಆಗಲ್ಲ. ನಿಮ್ಮ ಕಡೆಯಿಂದ ಹೋಗಬೇಕಾಗಿರುವಂಥ ಡೆಡಿಕೇಶನ್, ಸ್ಟಡಿ, ಎಫರ್ಟ್ಸ್ ಒಂದೇ ಥರ ಇರಬೇಕು. ಸೊ ಯಾವುದೇ ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ನಮ್ಮ ಡೈಲಿ ಟೈಮ್ ಟೇಬಲಲ್ಲಿ ನೀವು 2 hours ಕೋರ್ ಸಬ್ಜೆಕ್ಟ್ಗೆ ಕೊಡ್ತೀರಾ ಹಾಗೂ 1 hour ಲ್ಯಾಂಗ್ವೇಜಸ್ಗೆ ಕೊಡ್ತೀರಾ. ಆ್ಯಂಡ್ ಈ 3 hours 2+1 hour ಏನಿದೆ ಇದನ್ನು ನೀವು ಪೋಮೋಡೋರೋ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಸ್ಪೆಂಡ್ ಮಾಡ್ತೀರಾ ಮಕ್ಕಳ. ಸೊ ಪೋಮೋಡೋರೋ ಟೆಕ್ನಿಕ್ ಅಂದ್ರೇನು? ಇದು ಒಂದು ಸೈಂಟಿಫಿಕ್ ಟೆಕ್ನಿಕ್ ಆಗಿದೆ. ಇದೇನು ಹೇಳುತ್ತೆ ಅಂದರೆ ನಮ್ಮ ಬ್ರೈನ್ ಯಾವುದೇ ಇನ್ಫಾರ್ಮೇಷನ್ನ ಗೇನ್ ಮಾಡಬೇಕಾದ್ರೆ ಕೇವಲ 25 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಷನ್ ಅಥವಾ ನಾಲೆಜ್ನ ಗೇನ್ ಮಾಡ್ಬೋದು. ಅದಾದಮೇಲೆ ಬ್ರೈನಿನ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಸೊ ಈ ಟೆಕ್ನಿಕ್ಕಿನ ಪ್ರಕಾರ ನೀವು 25 ಮಿನಿಟ್ಸ್ ಸ್ಟಡಿ ಮಾಡ್ತೀರಾ, ಅದಾದಮೇಲೆ 5 ಮಿನಿಟ್ಸ್ ಬ್ರೇಕ್ ತಗೋತೀರಾ. ಸೊ ನಮ್ಮ ಈ ಡೈಲಿ ಟೈಮ್ ಟೇಬಲ್ ಏನಿದೆ ಮಕ್ಕಳ, ಡೇ 1ಗೆ ಬೇರೆ ಥರ ಕಾಣುತ್ತೆ, ಡೇ 2ಗೆ ಬೇರೆ ಥರ ಕಾಣುತ್ತೆ. ಸೊ ಡೇ 1ನಲ್ಲಿ ನೀವೇನು ಮಾಡ್ತೀರಾ? ನಿಮಗೆ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದಿದೆ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲಲ್ಲಿ ಜಾಸ್ತಿ ತುಂಬ ಟಫ್ ಅನ್ಸೋವಂಥ ಸಬ್ಜೆಕ್ಟ್ನ ಫಸ್ಟ್ ಸೆಷನಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಸೊ ನಿಮ್ಮ ಫಸ್ಟ್ ಸೆಷನ್ ಆಫ್ 3 hours 3 ಗಂಟೆಗಳ ಮೊದಲನೇ ಸೆಷನ್ ಹೇಗೆ ಕಾಣುತ್ತೆ? ಮ್ಯಾಥ್ಸ್, ಸೈನ್ಸ್ ಅಥವಾ ಸೋಷಿಯಲ್ನಲ್ಲಿ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ನ ತಗೊಂಡು ಫಸ್ಟ್ 25 ಮಿನಿಟ್ಸ್ ಟೆಕ್ಸ್ಟ್ ಬುಕ್ ಆಗಿರಲಿ ಅಥವಾ ವಿಡಿಯೋ ನೋಡೋದಾಗಿರಲಿ ಯಾವುದೇ ಒಂದು ಮಾಧ್ಯಮದಿಂದ ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ತೀರಾ, ಅಧ್ಯಯನ ಮಾಡ್ತೀರಾ ಮೊದಲನೇ 25 ನಿಮಿಷಕ್ಕೆ. ನೆಕ್ಸ್ಟು 5 ಮಿನಿಟ್ಸ್ ಬ್ರೇಕ್ ತಗೋತೀರಾ. ನೆಕ್ಸ್ಟ್ 25 ಮಿನಿಟ್ಸಲ್ಲಿ ನೀವು ಓದಿರುವಂತಹ ಸಬ್ಜೆಕ್ಟ್ನ ಪ್ರಾಕ್ಟೀಸ್ ಮಾಡಬೇಕು, ಅಂದರೆ ಅಭ್ಯಾಸ ಮಾಡಬೇಕು. ಇದಕ್ಕೋಸ್ಕರ ನೀವು PYQs ಬಳಸ್ಬೋದು, ಅಂದರೆ ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಬಳಸ್ಬೋದು, ಅಥವಾ ನಮ್ಮ ಬೋರ್ಡ್ ಕೊಟ್ಟಿರುವಂತಹ LBSನ ಬಳಸ್ಬೋದು. ಸೊ ನೀವು ಓದಿದ್ದನ್ನೇ ಪ್ರಾಕ್ಟೀಸ್ ಮಾಡೋಕ್ಕೆ 25 ಮಿನಿಟ್ಸ್ನ ಯೂಸ್ ಮಾಡ್ಕೋತೀರಾ. ನೆಕ್ಸ್ಟು 5 ಮಿನಿಟ್ಸ್ನ ಬ್ರೇಕ್ ತಗೋತೀರಾ. ನಿಮ್ಮ 1 hour ಔಟ್ ಆಫ್ 3 hours ಕಂಪ್ಲೀಟ್ ಆಗಿದೆ. ನಿಮ್ಮ ಡೇ 1 ಸೆಕೆಂಡ್ ಸ್ಟಡಿ ಸೆಷನ್ ಅಲ್ಲಿ ನೀವು ಯಾವುದೇ ಒಂದು ಲ್ಯಾಂಗ್ವೇಜ್ನ ಪಿಕ್ ಮಾಡಿ ಓದ್ಕೋಬಹುದು.
ಸೊ ಈ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ 25 ಮಿನಿಟ್ಸ್ ಸ್ಟಡಿ ಮಾಡ್ತೀರಾ, ನೆಕ್ಸ್ಟ್ 5 ಮಿನಿಟ್ಸ್ ಬ್ರೇಕ್ ತಗೋತೀರಾ, ನೆಕ್ಸ್ಟ್ 25 ಮಿನಿಟ್ಸ್ ಅಗೇನ್ PYQs ಅಥವಾ LBS ನ ಬಳಸ್ಕೊಂಡು ನೀವು ಇದೇ ಲ್ಯಾಂಗ್ವೇಜ್ ನ ಪ್ರಾಕ್ಟೀಸ್ ಮಾಡ್ತೀರಾ. ಅದಾದ್ಮೇಲೆ ಮತ್ತೆ 5 ಮಿನಿಟ್ಸ್ ನ ಬ್ರೇಕ್ ತಗೋತೀರಾ. ಡೇ 1 ಥರ್ಡ್ ಸ್ಟಡಿ ಸೆಷನ್ ಅಲ್ಲಿ ನೀವು ನಿಮ್ಗೆ ಎರಡನೇ ಚಾಲೆಂಜಿಂಗ್ ಸಬ್ಜೆಕ್ಟ್ ಯಾವುದು ಅನ್ಸುತ್ತೆ. ಫಸ್ಟ್ ಸೆಷನ್ ಅಲ್ಲಿ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅಲ್ಲಿ ಅಕಸ್ಮಾತ್ ನೀವು ಮ್ಯಾಥ್ಸ್ ತಗೊಂಡಿದ್ರೆ ಸೆಕೆಂಡ್ ಸೆಷನ್ ಅಲ್ಲಿ ನಿಮ್ಗೆ ಸೈನ್ಸ್ ತುಂಬಾ ಕಷ್ಟ ಆಗ್ತಿದೆ ಅಂದಾಗ ಸೈನ್ಸ್ ನ ತಗೊಂಡು ಓದಕ್ಕೆ ಶುರು ಮಾಡ್ತೀರಾ. ಸೊ ಥರ್ಡ್ ಅವರ್ ಅಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಸೈನ್ಸ್ ಸಬ್ಜೆಕ್ಟ್ ತಗೊಂಡಿದ್ರೆ ಮಕ್ಕಳ 25 ಮಿನಿಟ್ಸ್ ಸೈನ್ಸ್ ನ ಇದರ್ ಟೆಕ್ಸ್ಟ್ ಬುಕ್ ಅಥವಾ ವಿಡಿಯೋ ನೋಡ್ಕೊಂಡು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತೀರಾ. 5 ಮಿನಿಟ್ಸ್ ಬ್ರೇಕ್ ತಗೋತೀರಾ. ನೆಕ್ಸ್ಟ್ 25 ಮಿನಿಟ್ಸ್ ಅಲ್ಲಿ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಎಕ್ಸಸೈಸಸ್ ಆಗಿರ್ಬೋದು, ಇಂಟೆಕ್ಸ್ ಕ್ವೆಶನ್ಸ್ ಆಗಿರ್ಬೋದು, PYQs ಆಗಿರ್ಬೋದು, LBA ಆಗಿರ್ಬೋದು, ಇದರ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ 5 ಮಿನಿಟ್ಸ್ ಬ್ರೇಕ್ ತಗೋತೀರಾ. ಸೊ ಈ ರೀತಿಯಲ್ಲಿ ನಿಮ್ಮ 3 hours ನ ಫಸ್ಟ್ ಡೇ ಟೈಮ್ ಟೇಬಲ್ ಕಂಪ್ಲೀಟ್ ಆಗುತ್ತೆ. 2 hours ನೀವು ಕೋರ್ ಸಬ್ಜೆಕ್ಟ್ ನ ಓದಿರ್ತೀರಾ, 1 hour ಲ್ಯಾಂಗ್ವೇಜ್ಗೆ ಡೆಡಿಕೇಟ್ ಮಾಡಿರ್ತೀರಾ. ಸೊ ಡೇ 2 ಟೈಮ್ ಟೇಬಲ್ ಸ್ವಲ್ಪ ಡಿಫ್ರೆಂಟ್ ಕಾಣಿಸುತ್ತೆ ಮಕ್ಕಳ. ಹೇಗೆ, ನಿಮ್ಮ ಫಸ್ಟ್ ಕೋರ್ ಸಬ್ಜೆಕ್ಟ್ ಯಾವುದು ತಗೊಂಡಿರ್ತೀರ ಅಲ್ವಾ, ಅದು ನಿನ್ನೆ ಅಂದ್ರೆ ಡೇ 1 ಓದಿದಂತಹ 2 ಸಬ್ಜೆಕ್ಟ್ ನ ಹೊರತುಪಡಿಸಿ 3ನೇ ಸಬ್ಜೆಕ್ಟ್ ಯಾವ್ದಿರತ್ತೆ ಅದನ್ನ ತಗೋಬಹುದು. ಅಂದ್ರೆ ಡೇ 1 ಅಲ್ಲಿ ನೀವು ಮ್ಯಾಥ್ ಹಾಗೂ ಸೋಷಿಯಲ್ ನ ಓದಿದ್ರೆ ಡೇ 2 ಅಲ್ಲಿ ನೀವು ಸೈನ್ಸ್ ನ ಓದ್ತೀರಾ. ಅಂದ್ರೆ ಮೊದಲನೇ ದಿನದ ಟೈಮ್ ಟೇಬಲ್ ಪ್ರಕಾರ ನೀವು ಗಣಿತ ಹಾಗೂ ಸಮಾಜ ವಿಜ್ಞಾನನ ಓದಿದ್ರೆ ಕೋರ್ ಸಬ್ಜೆಕ್ಟ್ ಗಳಾಗಿ, ಎರಡನೇ ದಿನದಲ್ಲಿ ನೀವು ವಿಜ್ಞಾನನ ಓದಕ್ಕೆ ಶುರು ಮಾಡ್ತೀರಾ. ಸೊ ಡೇ 2 ಫಸ್ಟ್ ಸೆಷನ್ ಅಲ್ಲಿ ನೀವು ಸೈನ್ಸ್ ನ ಓದ್ತೀರಾ. ಸೈನ್ಸ್ ಅಲ್ಲಿ ಅಗೇನ್ 25 ಮಿನಿಟ್ಸ್ ಓದ್ತೀರಾ, 5 ಮಿನಿಟ್ಸ್ ಬ್ರೇಕ್ ತಗೋತೀರಾ, 25 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ತೀರಾ, 5 ಮಿನಿಟ್ಸ್ ಬ್ರೇಕ್ ತಗೋತೀರಾ. ಡೇ 2 ಸೆಕೆಂಡ್ ಸೆಷನ್ ಅಲ್ಲಿ ನಿಮ್ಮ ನೆಕ್ಸ್ಟ್ ಲ್ಯಾಂಗ್ವೇಜ್ ಏನಿದೆ ಅದನ್ನ ಓದ್ಕೊಳ್ಳೋಕೆ ಶುರು ಮಾಡ್ತೀರಾ. ಅಗೇನ್ 25 ಮಿನಿಟ್ಸ್ ಓದ್ತೀರಾ, 5 ಮಿನಿಟ್ಸ್ ಬ್ರೇಕ್, 25 ಮಿನಿಟ್ಸ್ ಪ್ರಾಕ್ಟೀಸ್ ಅಂಡ್ 5 ಮಿನಿಟ್ಸ್ ಬ್ರೇಕ್. ಅಂಡ್ ಥರ್ಡ್ ಸೆಷನ್, ಡೇ 2 ಥರ್ಡ್ ಸೆಷನ್ ಏನಿದೆ ಇದರಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಸಬ್ಜೆಕ್ಟ್ ಯಾವ್ದಾಗಿತ್ತು, ಮ್ಯಾಥ್ಸ್ ಆಗಿದ್ರೆ ಮತ್ತೆ ನೀವು ಆ ಟಫ್ ಸಬ್ಜೆಕ್ಟ್ ನ ಡೇ 2 ಥರ್ಡ್ ಸೆಷನ್ ಅಲ್ಲಿ ಓದ್ಲಿಕ್ಕೆ ಶುರು ಮಾಡ್ತೀರಾ. ಸೊ ಇದೇ ರೀತಿ ನಿಮ್ಮ ಡೇ 1 ಡೇ 2 ಟೈಮ್ ಟೇಬಲ್ ಮತ್ತೆ ರಿಪೀಟ್ ಆಗ್ತಾ ಹೋಗ್ತಿರತ್ತೆ. ಸೊ ಡೇ 1 ಆದ್ಮೇಲೆ ಡೇ 2 ಆಗತ್ತೆ, ಮತ್ತೆ ಡೇ 3 ಇರತ್ತೆ ಅಲ್ವಾ ಮಕ್ಕಳ, ಅವಾಗ ನೀವು ಡೇ 1 ಟೈಮ್ ಟೇಬಲ್ನೇ ಮತ್ತೆ ಫಾಲೋ ಮಾಡ್ತೀರಾ. ಡೇ 4ಗೆ ನೀವು ಮತ್ತೆ ಡೇ 2 ಟೈಮ್ ಟೇಬಲ್ ನ ಫಾಲೋ ಮಾಡ್ತೀರಾ. ಅಂದ್ರೆ ಮೊದಲನೇ ಹಾಗೂ ಎರಡನೇ ದಿನದ ದೈನಿಕ ವೇಳಾಪಟ್ಟಿ ಕೊಟ್ಟಿದ್ವಿ ಅಲ್ವಾ, ಸೊ 3ನೇ ದಿನ ಮತ್ತೆ ಮೊದಲನೇ ದಿನದ ವೇಳಾಪಟ್ಟಿನ ನೀವು ಅನುಸರಿಸಬಹುದು, 4ನೇ ದಿನ ಮತ್ತೆ 2ನೇ ದಿನದ ವೇಳಾಪಟ್ಟಿನ ಅನುಸರಿಸಬಹುದು. ಇದೇ ರೀತಿ ನೀವು ವರ್ಷ ಪೂರ್ತಿ ಓದ್ತಾ ಹೋದ್ರೆ ಈ ಕನ್ಸಿಸ್ಟೆನ್ಸಿ, ಈ ಡೆಡಿಕೇಶನ್ ಮೂಲಕ ನೀವು ಔಟ್ ಆಫ್ ಔಟ್ ನ ಈಸಿಯಾಗಿ ಸ್ಕೋರ್ ಮಾಡಬಹುದು ಮಕ್ಕಳ. ಒನ್ ಇಂಪಾರ್ಟೆಂಟ್ ಥಿಂಗ್ ನೀವೇನು ನೆನ್ಪಿಟ್ಕೋಬೇಕಂದ್ರೆ, ನಿಮಗೆ 5 ಮಿನಿಟ್ ಬ್ರೇಕ್ ಅಂತ ಹೇಳ್ತಿದ್ದೀನಲ್ವಾ ಮಕ್ಕಳ, ಈ 5 ಮಿನಿಟ್ಸ್ ಅಲ್ಲಿ ನೀವು ನಿಮ್ಮ ಬ್ರೈನಿಗೆ ಇನ್ನೂ ಜಾಸ್ತಿ ಕೆಲಸನ ಕೊಡ್ಕೊಡ್ದು. ಅಂದರೆ ರೀಲ್ಸ್ ಸ್ಕ್ರೋಲ್ ಮಾಡೋದಾಗಿರಲಿ ಅಥವಾ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡೋದಾಗಿರಲಿ, ಯಾವುದೇ ಒಂದು ಮೂವಿ ನೋಡೋದಾಗಿರಲಿ, ಈ ರೀತಿ ಕೆಲಸಗಳನ್ನ ಮಾಡಬೇಡಿ. ಇನ್ಸ್ಟೆಡ್ ನೀವು ಒಂದು ವಾಕಿಗೆ ಹೋಗಿ ಬರ್ಬೋದು, ನೀವು ಹೊಟ್ಟೆ ಹಚ್ಚುತ್ತಿದ್ರೆ ಹೋಗಿ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ಬೋದು, ಯಾವುದೇ ರೀತಿಯ ಸ್ಮಾಲ್ ಯೋಗ ಅಥವಾ ಮೆಡಿಟೇಷನ್ನ ಮಾಡ್ಬೋದು, ಅಥವಾ ಸುಮ್ಮನೆ ಕಣ್ಣನ್ನು ಮುಚ್ಕೊಂಡು ನೀವೆಲ್ಲಿ ಕೂತಿರ್ತೀರ ಅಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡಬಾರ್ದು. ಸೊ ಈ ನಮ್ಮ ಟೈಮ್ ಟೇಬಲ್ನ ಇನ್ನೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಎಕ್ಸಾಂಪಲ್ನ ನೋಡೋಣ. ಒಂದು ಸ್ಟೂಡೆಂಟ್ ಇದ್ದಾರೆ, ಪ್ರೀತಿ ಇವರ ಹೆಸರು ಅಂತ ಅಂದ್ಕೊಳ್ಳಿ. ಈ ಸ್ಟೂಡೆಂಟ್ ಏನು ಮಾಡ್ತಾರೆ, 6 AM ಇಂದ 5 PM ವರೆಗೂ ಅವರ ಸ್ಕೂಲ್ ಆಕ್ಟಿವಿಟೀಸ್ನಲ್ಲಿ ತೊಡಗಿರ್ತಾರೆ. ಅಂದರೆ ಸ್ಕೂಲಿಗೆ ಹೋಗ್ತಾರೆ ಹಾಗೂ ವಾಪಸ್ ಮನೆಗೆ ಬರ್ತಾರೆ. 5 PM ಇಂದ 5:30 ವರೆಗೂ ಅವ್ರು ಏನು ಮಾಡ್ತಾರೆ ಅಂದರೆ, ಅವರ ಮನೆಗೆ ಬಂದಿದ ತಕ್ಷಣ ಫ್ರೆಶನ್ ಅಪ್ ಆಗೋದು, ಮುಖ ತೊಳ್ಕೊಳ್ಳೋದಿರ್ಬೋದು, ಸ್ವಲ್ಪ ಲೈಟಾಗಿ ಊಟ ಮಾಡೋದಿರ್ಬೋದು ಹಾಗೂ ರಿಲ್ಯಾಕ್ಸ್ ಮಾಡೋದಿರ್ಬೋದು, ಈ ರೀತಿಯ ಆಕ್ಟಿವಿಟೀಸ್ನ 5:30 ವರೆಗೂ ಮಾಡ್ತಾರೆ. ಸೊ ಈ ನಮ್ಮ ಪ್ರೀತಿ ಅನ್ನೋ ಸ್ಟೂಡೆಂಟಿಗೆ ಸೈನ್ಸ್ ಸಬ್ಜೆಕ್ಟ್ ಅಂದರೆ ತುಂಬ ಕಷ್ಟ, ವಿಜ್ಞಾನ ಅಂದರೆ ತುಂಬ ಅವರಿಗೆ ಗೊಂದಲ ಆಗುತ್ತೆ. ಸೊ ಇವರೇನು ಮಾಡ್ತಾರೆ, 5:15 ಇಂದ 5:55 ಸೈನ್ಸಿನ ಫಸ್ಟ್ ಚಾಪ್ಟರ್ ಆಗಿರ್ಬೋದು, ಯಾವುದಿದು ಲೈಫ್ ಪ್ರಾಸೆಸಸ್ ಅಂದರೆ ಜೀವಕ್ರಿಯೆಗಳು ಅಧ್ಯಯನ ಓದ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಇದನ್ನು ಅವರು ಟೆಕ್ಸ್ಟ್ ಬುಕ್ಕಿಂದ ಓದ್ಕೋಬೋದು ಅಥವಾ ನಮ್ಮ 1 ಶಾರ್ಟ್ ಸಮರಿ ವಿಡಿಯೋಸ್ನ ನೋಡಿಕೊಂಡು ಓದ್ಕೋಬೋದು. ಸೊ 5:55 ಫುಲ್ ಕಂಟಿನ್ಯೂಯಸ್ ಆಗಿ ಶ್ರದ್ಧೆಯಿಂದ ಅವರು ಓದ್ಕೊಂಡ್ಮೇಲೆ
5 ಮಿನಿಟ್ಸ್ ಅವರು ಬ್ರೇಕ್ನ ತಗೋತಾರೆ 6 o'clock ವರೆಗೂ. ಈ ಬ್ರೇಕ್ನಲ್ಲಿ ಅವ್ರು ರಿಲ್ಯಾಕ್ಸ್ ಮಾಡ್ತಾರೆ ಅಥವಾ ಮೆಡಿಟೇಷನ್ ಮಾಡ್ತಾರೆ, ಈ ರೀತಿ ಬ್ರೈನನ್ನು ರಿಲ್ಯಾಕ್ಸ್ ಮಾಡ್ಕೋತಾರೆ. 6 o'clock ಇಂದ 6:25 ವರೆಗೂ ಲೈಫ್ ಪ್ರಾಸೆಸಸ್ಗೆ ರಿಲೇಟೆಡ್ ಆಗಿರುವಂತಹ ಎಕ್ಸಸೈಸ್ ಕ್ವೆಶನ್ಸ್, ಇಂಟೆಕ್ಸ್ ಕ್ವೆಶನ್ಸ್, PYQs ಅಥವಾ LBAsನ ಯೂಸ್ ಮಾಡಿಕೊಂಡು ಅವ್ರು ಓದಿರುವಂತಹ ಪಾರ್ಟ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಅಂದ್ರೆ ಹಿಂದಿನ ವರ್ಷದ ಪ್ರಶ್ನೆಗಳು, LBAಗಳು ಅಥವಾ ಮಾಡೆಲ್ ಕ್ವೆಶನ್ ಪೇಪರ್ನ ಪ್ರಶ್ನೆಗಳನ್ನ, ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನ ತಗೊಂಡು ಅವರು ಓದಿರುವಂತಹ ಭಾಗ ಏನಿದೆ ಇದನ್ನ ಅಭ್ಯಾಸ ಮಾಡ್ತಾರೆ 6:25 ಅದಾದ್ಮೇಲೆ 6:25 6:30 5 ಮಿನಿಟ್ಸ್ ಅವರು ಬ್ರೇಕ್ನ ತಗೋತಾರೆ. ಇದಾದ್ಮೇಲೆ ಪ್ರೀತಿ ಅವರು ನೆಕ್ಸ್ಟ್ 1 hour ಅಲ್ಲಿ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ನ ಮಾಡ್ತಾರೆ. ಪ್ರೀತಿ ಅವ್ರದ್ದು ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಅಂತ ಅನ್ಕೊಳ್ಳಿ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ 6:30 ಇಂದ 6:55 ವರೆಗೂ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷಿನ ಯಾವುದೇ ಒಂದು ಪಾರ್ಟ್ನ ತಗೊಂಡು ಓದ್ಲಿಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ 6:55 to 7 o'clock ಬ್ರೇಕ್ನ ತಗೋತಾರೆ. 7 ಇಂದ 7:25 ವರೆಗೂ ಅಗೇನ್ ಅವರು ರಿಲೆವೆಂಟ್ ಕ್ವೆಶನ್ಸ್ನ ತಗೊಂಡು ಈ ಪಾರ್ಟ್ನ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿಯಾದ ಪ್ರಶ್ನೆಗಳನ್ನ ತಗೊಂಡು ಈ ಭಾಗ ಏನಿದೆ ಪ್ರಥಮ ಭಾಷೆ ಆಂಗ್ಲ ಭಾಷೆಯ ಭಾಗದಲ್ಲಿ ಅವರು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ಕೋತಾರೆ. ಇದಾದ್ಮೇಲೆ 7:25 to 7:30 ಅವರು ಬ್ರೇಕ್ನ ತಗೋತಾರೆ. ಪ್ರೀತಿ ಅವರಿಗೆ ಸೆಕೆಂಡ್ ಟಫೆಸ್ಟ್ ಸಬ್ಜೆಕ್ಟ್ ಅಂದ್ರೆ ಮ್ಯಾಥಮ್ಯಾಟಿಕ್ಸ್. ಸೊ 7:30 to 7:55 ಅವರು ಮ್ಯಾಥಮ್ಯಾಟಿಕ್ಸ್ನ ಯಾವುದೋ ಒಂದು ಚಾಪ್ಟರ್ನ ತಗೊಂಡು ಓದಲಿಕ್ಕೆ ಶುರು ಮಾಡ್ತಾರೆ. 7:55 to 8 o'clock ಬ್ರೇಕ್ನ ತಗೋತಾರೆ. 8 o'clock to 8:25 ಅವರು ಈ ಮ್ಯಾಥಮ್ಯಾಟಿಕ್ಸ್ನ ಇಂಟೆಕ್ಸ್ ಕ್ವೆಶನ್ಸ್ ಆಗಿರಲಿ ಅಥವಾ PYQs ಆಗಿರಲಿ ಇದನ್ನ ಬಳಸ್ಕೊಂಡು ಫಾರ್ಮುಲಾಸ್ನ ಪ್ರಾಕ್ಟೀಸ್ ಮಾಡ್ತಾರೆ, ನ್ಯೂಮರಿಕಲ್ಸ್ನ ಪ್ರಾಕ್ಟೀಸ್ ಮಾಡ್ತಾರೆ. ಅದಾದ್ಮೇಲೆ 8:25 to 8:30 ಅವರು ಬ್ರೇಕ್ನ ತಗೋತಾರೆ. ಈ ರೀತಿ ಪ್ರೀತಿ ಅವರು ಡೇ 1 ಅಲ್ಲಿ 5:30 to 8:30 3 hours ಒಂದು ಸ್ಟಡಿ ಸೆಷನ್ನ ಮುಗಿಸ್ಬಿಡ್ತಾರೆ. ಡೇ 2 ಅಲ್ಲಿ ಪ್ರೀತಿ ಅವರು ಇದೇ ರೀತಿಯ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡ್ತಾರೆ ಮಕ್ಕಳ. ಬಟ್ ಒಂದೇ ಒಂದು ಚೇಂಜ್ ಏನು, ಡೇ 1 ಅಲ್ಲಿ ಪ್ರೀತಿ ಅವರು ಸೈನ್ಸ್ ಹಾಗೂ ಮ್ಯಾಥಮ್ಯಾಟಿಕ್ಸ್ನ ಓದಿದ್ರು. ಅಂದ್ರೆ ಮೊದಲನೇ ದಿನದಲ್ಲಿ ಪ್ರೀತಿ ಅವರು ವಿಜ್ಞಾನ ಹಾಗೂ ಗಣಿತನ ಓದಿದ್ರು ಅಲ್ವಾ. ಸೊ 2ನೇ ದಿನದ ಫಸ್ಟ್ ಸೆಷನ್ ಅಲ್ಲಿ ಅಂದ್ರೆ ಸೆಕೆಂಡ್ ಡೇ 5:30 to 5:55 ಆರ್ 5:30 to 6:30 ಏನಿದೆ ಪ್ರೀತಿ ಅವರು ಸೋಷಿಯಲ್ ಸೈನ್ಸ್ನ ಓದ್ತಾರೆ. 2ನೇ ದಿನದ ಮೊದಲನೇ ಗಂಟೆ ಏನಿದೆ 5:30 ಇಂದ 6:30 ಅಲ್ವಾ. ಸೊ ಪ್ರೀತಿ ಅವರು ಸಮಾಜ ವಿಜ್ಞಾನನ ಓದ್ತಾರೆ. ಹಾಗೂ ಕೊನೆಯ 1 ಗಂಟೆ ಏನಿದೆ 7:30 ಇಂದ 8:30 ಗಂಟೆ ಏನಿದೆ ಇದರಲ್ಲಿ ಮತ್ತೆ ಮ್ಯಾಥಮ್ಯಾಟಿಕ್ಸ್ನ ಓದ್ತಾರೆ, ಮತ್ತೆ ಗಣಿತನ ಅವರು ಓದಿ ಅಭ್ಯಾಸ ಮಾಡ್ತಾರೆ ಕೊನೆಯ 1 ಗಂಟೆಯಲ್ಲಿ. ಇದೇ ರೀತಿ ಡೇ 1 ಡೇ 2 ಟೈಮ್ ಟೇಬಲ್ನ ಪ್ರೀತಿ ಅವರು ವರ್ಷ ಪೂರ್ತಿ ಫಾಲೋ ಮಾಡಿದಾಗ ಅವರಿಗೆ ವರ್ಷದ ಕೊನೆಯಲ್ಲಿ ಮಂಡಳಿ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಸಿಗೋದು ಖಡಾಖಂಡಿತವಾಗತ್ತೆ. ಸೊ ಇದು ನಿಮ್ಮ ಪರ್ಫೆಕ್ಟ್ SSLCಯ ಡೈಲಿ ಟೈಮ್ ಟೇಬಲ್ ಆಗುತ್ತೆ ಮಕ್ಕಳ. ಸೊ ಈ ಡೈಲಿ ಟೈಮ್ ಟೇಬಲ್ ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ ಕೇಳಿ ತುಂಬ ಗೊಂದಲ ಆಗ್ತಿರ್ಬೋದು. ಮ್ಯಾಮ್ ಫಾಲೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಮ್ಯಾಮ್, ನಿಜವಾಗ್ಲೂ ನಾನೇ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮ್ಯಾಮ್ ಅಂತ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಅನಿಸ್ತಿರ್ಬೋದು. ಸೊ ನಿಮ್ಮಂತಹ ಸ್ಟೂಡೆಂಟ್ಸಿಗೆ ನಾವು ನಮ್ಮ ಪರೀಕ್ಷೆ ಪ್ರಥಮ ಕೋರ್ಸ್ನ ರಿಲೀಸ್ ಮಾಡ್ತಿದ್ದೀವಿ. ಸೊ ಈ ಪರೀಕ್ಷೆ ಪ್ರಥಮ ಕೋರ್ಸಿನಲ್ಲಿ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ಗಳು ಕೂಡ ಸಿಗುತ್ತೆ, ಪ್ರಾಕ್ಟೀಸಿಗೋಸ್ಕರ ಟೆಸ್ಟ್ಗಳು ಇರುತ್ತೆ, ಹಾಗೂ PYQs ನೋಟ್ಸ್ ಇದೆಲ್ಲ ಸಿಗುತ್ತೆ ಮಕ್ಕಳ. ಆ್ಯಂಡ್ ಈ ನಮ್ಮ ಪರೀಕ್ಷೆ ಪ್ರಥಮ ಕೋರ್ಸಿಗೋಸ್ಕರ ನೀವು ಹೊರಗಡೆ ಟ್ಯೂಷನ್ಸ್ ಕೇಳುವಂತಹ 30,000 40,000 50,000 ಎಲ್ಲ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಟ್ಯೂಷನಲ್ಲಿ 1 ತಿಂಗಳಿಗೆ ಎಷ್ಟು ಫೀಸ್ ಕೊಡ್ತೀರಾ ಅಲ್ವಾ, ಅದರಷ್ಟೇ ಫೀಸಿನಲ್ಲಿ ನಾವು ಒಂದು ಇಡೀ ವರ್ಷದ ಕೋರ್ಸ್ನ ನಿಮಗೋಸ್ಕರ ತಂದಿದ್ದೇವೆ. ಈ ನಮ್ಮ ಪರೀಕ್ಷೆ ಪ್ರಥಮ ಕೋರ್ಸಿನಲ್ಲಿ 2 ವೇರಿಯಂಟ್ಸ್ ಇದೆ. ಒಂದು ನಮ್ಮ ಪರೀಕ್ಷೆ ಪ್ರಥಮ ಕೋರ್ಸ್ ಆಗಿರುತ್ತೆ, ಇನ್ನೊಂದು ಪರೀಕ್ಷೆ ಪ್ರಥಮ ಕೋರ್ ಪ್ಲಸ್ ಕೋರ್ಸ್ ಆಗಿರುತ್ತೆ. ನೀವು ಕೋರ್ಸ್ನ ತಗೋತೀರಾ ಅಂದರೆ ನಿಮಗೆ ಸೈನ್ಸ್, ಸೋಷಿಯಲ್ ಹಾಗೂ ಮ್ಯಾಥಮ್ಯಾಟಿಕ್ಸಿನ ಕ್ಲಾಸಸ್ಗಳು ಹಾಗೂ ಪ್ರಾಕ್ಟೀಸ್ ಟೆಸ್ಟ್, ಸಾಲ್ವ್ PYQs ಎಲ್ಲ ಸಿಗುತ್ತೆ. ನೀವು ಕೋರ್ ಪ್ಲಸ್ ತಗೋತೀರಾ ಅಂದರೆ ಮ್ಯಾಥ್, ಸೈನ್ಸ್ ಹಾಗೂ ಸೋಷಿಯಲ್ನ ಒಟ್ಟಿಗೆ ನಿಮಗೆ ಲ್ಯಾಂಗ್ವೇಜಸ್ನ ಕೂಡ ನಾವು ಕವರ್ ಮಾಡಿ ಕೊಡ್ತೀವಿ. ನೀವು ಈ ನಮ್ಮ ಪರೀಕ್ಷೆ ಪ್ರಥಮ ಕೋರ್ಸ್ನ ಜಾಯಿನ್ ಆದರೆ ಈ ಡೈಲಿ ಟೈಮ್ ಟೇಬಲ್, ಸೆಲ್ಫ್ ಸ್ಟಡಿ ರೀತಿಯ ಗೊಂದಲಗಳಲ್ಲಿ ಸಿಕ್ಕಾಕೊಳ್ಳುವಂಥ ಚಾನ್ಸೇ ಇರೋದಿಲ್ಲ. ಯಾಕಂದರೆ ನಮ್ಮ ಪರೀಕ್ಷೆಯಲ್ಲಿರುವಂಥ ಎಕ್ಸ್ಪರ್ಟ್ ಟೀಚರ್ಸ್, ನಾವು 2026ನ ಎಕ್ಸಾಮ್ಸ್ನಲ್ಲಿ ಬರುವಂಥ ಪ್ರತಿ ಒಂದು ಕ್ವೆಶನ್ನ ಪ್ರೆಡಿಕ್ಟ್ ಮಾಡಿದ್ವಿ. ಇಂಥ ಎಕ್ಸ್ಪರ್ಟ್ ಟೀಚರ್ಸ್ ನಿಮಗೆ ಡೇ ಟು ಡೇ ಗೈಡೆನ್ಸ್ನ ಲೈವ್ ಕ್ಲಾಸಸ್ ಮೂಲಕ ಕೊಡ್ತಾರೆ, ಹಾಗೂ ಪ್ರಾಕ್ಟೀಸಿಗೋಸ್ಕರ PYQs, LBA ಸೊಲ್ಯೂಷನ್ಸ್, ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್, ಚಾಪ್ಟರ್ ಟೆಸ್ಟ್ಸ್ ಇದೆಲ್ಲ ನಿಮಗೆ ಸಿಗತ್ತೆ ಮಕ್ಕಳ.
ಸೊ ಈ ನಮ್ಮ ಎಕ್ಸಲೆಂಟ್ ಪರೀಕ್ಷೆ ಪ್ರಥಮ ಕೋರ್ಸ್ ನಿಮಗೆ ಬೇಕು ಅಂದರೆ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸ್ಆ್ಯಪಿನಲ್ಲಿ 10th ಅಂತ ಮೆಸೇಜ್ ಮಾಡಿ ಬರುವಂತಹ ಲಿಂಕ್ನ ಯೂಸ್ ಮಾಡಿಕೊಂಡು ನಮ್ಮ ಪರೀಕ್ಷೆ ಪ್ರಥಮ ಕೋರ್ಸ್ನ ನೀವು ಜಾಯ್ನ್ ಆಗ್ಬೋದು. ಅಥವಾ ಈಸಿಯಾಗಿ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಇರುವಂತಹ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಲಿಂಕ್ ನಿಮ್ಮನ್ನ ವಾಟ್ಸಾಪಿಗೆ ಕರ್ಕೊಂಡು ಹೋಗುತ್ತೆ. ವಾಟ್ಸಾಪಿನಲ್ಲಿ 10th ಅಂತ ಆ ಟೆಕ್ಸ್ಟ್ ಏನಿದೆ ಅದನ್ನು ನಮಗೆ ಕಳಿಸಿದ್ರೆ ನೀವು ನಮ್ಮ ಪರೀಕ್ಷೆ ಪ್ರಥಮ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಅಥವಾ ನಮ್ಮ ಟೀಮ್ ಕೂಡ ನಿಮಗೆ ರೀಚ್ ಔಟ್ ಮಾಡುತ್ತೆ ಮಕ್ಕಳ. ಈ ಜಾಯ್ನಿಂಗ್ ಪ್ರಾಸೆಸ್, ಎನ್ರೋಲ್ಮೆಂಟ್ ಪ್ರಾಸೆಸ್ನ ಇನ್ನೂ ಈಸಿಯಾಗಿ ನೀವು ಮಾಡ್ಬೋದು. ಇದೇ ರೀತಿ ನಿಮ್ಮ SSLC ಬೋರ್ಡ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಅತ್ಯಂತ ಇಂಪಾರ್ಟೆಂಟ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಸಿಲೆಬಸ್ ಸಪೋರ್ಟ್, ಸ್ಟಡಿ ಸಪೋರ್ಟ್ ಇದೆಲ್ಲ ನಿಮಗೆ ಬೇಕು ಅಂದರೆ ನೀವು ಮಾಡಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಕೆಲಸ ಏನು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು. ಸೊ SSLCಯಲ್ಲಿ ನಮ್ಮ ಚಾನಲ್ ಕೊಡುವಂತಹ ಸಪೋರ್ಟ್ ಕನ್ನಡ ಮಕ್ಕಳಿಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ನಾವು ಹೆಮ್ಮೆಯಿಂದ, ಕಾನ್ಫಿಡೆನ್ಸಿಂದ ಹೇಳ್ಕೊತೀವಿ. ಸೊ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ SSLC ಜರ್ನಿನ ಫುಲ್ ಈಸಿ ಮಾಡಿಕೊಡಿ. All the best to you.